ಉಡುಪಿ ಕಡೆಕಾರು ಕಾಟ್ಪಾಡಿ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಈ ಊರಿನಲ್ಲಿರುವಂತ ನಿಮ್ಮ ಜೊತೆಗೆ ಇವತ್ತು ನಾನು ನೇರವಾಗಿ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಲೈಫ್ ನಲ್ಲಿ ಇದೇ ಮೊದಲನೇ ಸಾರಿ ನಾನು ನಿಮ್ಮ ಜೊತೆಗೆ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇರೋದು. ಹೌದು, ನೀವು ಹೇಗಿದ್ದೀರಾ? ಇವತ್ತು ನಾಷ್ಟ ಏನ್ ಮಾಡಿದ್ರಾ? ನಿಮ್ಮ ಲೈಫ್ ಹೇಗಿದೆ? ನಾನು ಒಂದು ಕ್ಯಾಶುವಲ್ ಕನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ರೀ. ನಿಮ್ಮ ಊರಿನ ಬಗ್ಗೆ ಕೇಳಿ ತಿಳ್ಕೋಬೇಕು. ನಿಮ್ಮ ಲೈಫ್ ಹೇಗಿದೆ? ನಾವು ವಿಡಿಯೋ ನಿಮ್ಮ ಕೈಗೆ ಬಂದಾಗ ನೀವು ಏನ್ ಮಾಡ್ತಾ ಇದ್ದೀರಾ? ನನ್ನ ಈ ವಿಡಿಯೋ ನೋಡುವಾಗ ಇದಕ್ಕಿಂತ ಸ್ವಲ್ಪ ಮೊದಲು ನೀವು ಮನೆಯಲ್ಲಿ ಇದ್ರಾ ಅಥವಾ ಆಚೆ ಓಡಾಡ್ತಾ ಇದ್ರಾ? ಈ ವಿಡಿಯೋ ನಿಮ್ಮ ಮೊಬೈಲ್ಗೆ ಬಂದಾಗ ಟೈಮ್ ಎಷ್ಟಾಗಿತ್ತು? ಅದು ಬೆಳಿಗ್ಗೆ ಆಗಿತ್ತಾ, ಮಧ್ಯಾಹ್ನ ಆಗಿತ್ತಾ, ರಾತ್ರಿ ಆಗಿತ್ತಾ? ಇದು ನಾನು ನಿಮ್ಗೆ ನೇರವಾಗಿ ಕೇಳ್ತಾ ಇದ್ದೀನಿ. ಈ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡ್ರಿ. ಉಡುಪಿ ಅಕ್ಕಪಕ್ಕದಲ್ಲಿರುವಂತ ಊರಿನ ಜನರಿಗೆ ಅಂದ್ರೆ ನಿಮ್ಮ ಜೊತೆಗೆ ನೇರವಾಗಿ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಗೆ ತುಂಬಾ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಇದ್ದೀನಿ. ಇದು ನಾನು ಮಾಡ್ತಾ ಇರುವಂತ ಬೇರೆ ಊರಿನ ಹೆಸರುಗಳ ವಿಡಿಯೋ ಮಾಡಿದೆ. ನಿಮ್ಮ ಊರಿನ ಹೆಸರು ಹಾಕಿದ ಮೇಲೆನೆ ನನ್ಗೊಂದು ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ನೋಡಿ, ನಾನು ಎಷ್ಟು ಆರಾಮಾಗಿ ರಿಲ್ಯಾಕ್ಸ್ ಆಗಿ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ. ಸದ್ಯಕ್ಕೆ ಇವಾಗ ಕಾಟ್ಪಾಡಿ, ಕಡೆಕಾರು ಅಂತ ಎರಡು ಊರಿನ ಹೆಸರು ಕೂಡ ಇತ್ತು. ಉಡುಪಿಯಿಂದ ಈ ನಿಮ್ಮ ಊರು ಎಷ್ಟು ದೂರ ಇದೆ ಅಂತ ಹೇಳಿ ನಾನು ಈ ಮೂರು ಊರಿನ ಹೆಸರು ಯಾಕೆ ಹಾಕಿದೆ ಅಂದ್ರೆ ಮ್ಯಾಪ್ ನಲ್ಲಿ ತೆಗೆದ್ಬಿಟ್ಟು ನೋಡಿದಾಗ ನನಗೆ ಈ ಮೂರು ಊರುಗಳು ಎಲ್ಲ ಹತ್ರದಲ್ಲಿ ಸಿಕ್ತು. ಅದೇ ಮ್ಯಾಪ್ದು ಒಂದು ಸ್ಕ್ರೀನ್ ಶಾಟ್ ಕೂಡ ನನ್ನ ಫೋಟೋ ಪಕ್ಕದಲ್ಲಿ ಹಾಕಿದ್ದೀನಿ. ನೀವು ಅದರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಅನಿಸ್ತಾ ಇರ್ಬೋದು ನಾನು ಯಾಕೆ ನಿಮ್ಮ ಜೊತೆಗೆ ಈ ತರ ಮಾತಾಡ್ತಾ ಇದ್ದೀನಿ ಅಂತ. ಒಂದು ಕಾರಣ ಇದೆ ರೀ. ನಮ್ಮ ಕರ್ನಾಟಕದಲ್ಲಿರುವಂತ ಜಿಲ್ಲೆ ಮತ್ತೆ ತಾಲೂಕು, ಹಳ್ಳಿ ಪ್ರತಿಯೊಂದು ಊರಿನ ಜನರಿಗೆ ಬೇಕು ನಾನು ಮಾತಾಡುವಂತ ಪ್ರಯತ್ನ ಮಾಡಬೇಕು. ಇದಕ್ಕೆ ನೀವು ಯಾವ ತರ ಸ್ಪಂದಿಸ್ತೀರಾ? ನಾನ್ ಬಂದು ಈ ತರ ಮಾತಾಡಿದ್ರೆ ಅದು ಕೇಳೋದಕ್ಕೆ ನಿಮ್ಗೆ ಇಷ್ಟ ಆಗುತ್ತಾ? ಈ ತರ ಮಾತಾಡ್ಬೇಕಾದ್ರೆ ನಿಮ್ಗೆ ಖುಷಿ ಆಯ್ತಾ, ದುಃಖ ಆಯ್ತಾ? ಈ ಮಾತಾಡುವಂತ ಶೈಲಿ ನಿಮ್ಗೆ ಇಷ್ಟ ಆಯ್ತಾ, ಇಷ್ಟ ಆಗಿಲ್ವಾ? ಇದರಲ್ಲಿ ನಾನೇನಾದ್ರು ತಪ್ಪು ಮಾತಾಡ್ತಾ ಇದ್ದೀನಾ ಅನ್ನೋದನ್ನ ನೇರವಾಗಿ ನಿಮ್ಗೆ ಕೇಳಿ ತಿಳ್ಕೋಬೇಕು. ಮಾತಾಡುವಾಗ ನನ್ನ ಮಾತಿನಲ್ಲಿ ನಿಮ್ಗೆ ಸಂತೋಷ ಕಾಣಿಸ್ತಾ ಇದೆನಾ, ಅಥವಾ ನಾನೀಗ ಮಾತಾಡ್ತಾ ಇರುವಂತ ಶೈಲಿ ನೋಡಿದ ಮೇಲೆ ನಿಮ್ಗೆ ಇರಿಟೇಷನ್ ಅನ್ನಿಸ್ತಾ ಇದೆನಾ? ಅದನ್ನ ನೇರವಾಗಿ ಕೇಳಿ ತಿಳ್ಕೋಬೇಕು ಅನ್ನುವಂತ ಕುತೂಹಲ ನನ್ಗಿತ್ತು. ನಾನು ನಿಮ್ಮ ಊರಿನ ಹೆಸರು ಹಾಕಿ ಮಾತಾಡ್ತಾ ಇದ್ದೀನಲ್ವಾ, ಈ ನನ್ನ ಮಾತುಗಳು ನಿಮ್ಮ ಊರಿಗೆ ತಲುಪಿದೆನಾ ಇಲ್ವೋ ಅಂತ ನಾನು ನೇರವಾಗಿ ತಿಳ್ಕೋಬೇಕು. ಅದೇ ಒಂದು ಕಾರಣಕ್ಕೆ ನಾನಿಲ್ಲಿ ಈ ತರ ಮಾತಾಡ್ಬಿಟ್ಟು ಹಾಕ್ತಾ ಇದ್ದೀನಿ. ಇದೇ ತರನೇ ನಾನು ಲೈವ್ ನಲ್ಲೂ ಕೂಡ ಮಾತಾಡೋದಕ್ಕೆ ಟ್ರೈ ಮಾಡಿದೆ. ಆದ್ರೆ ಅದು ಬಂದು ನಾನು ಲೈವ್ ನಲ್ಲಿ ಮಾತಾಡುವಾಗ ಎದುರುಗಡೆ ನೇರವಾಗಿ ಕೇಳ್ತಾ ಇರ್ತಿರಲ್ವಾ, ಅದರಲ್ಲಿ ನನಗೆ ಎಡಿಟ್ ಮಾಡೋದಕ್ಕೆ ಆಪ್ಷನ್ ಸಿಕ್ಕಿಲ್ಲ. ಆಗ ಮಾತಾಡ್ತಾ ಇರೋದು ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಇದನ್ನ ನೇರವಾಗಿ ಯಾರು ಕೇಳ್ತಾ ಇಲ್ಲ. ಅದಕ್ಕೆ ಈ ಒಂದು ಕಂಫರ್ಟ್ ಝೋನ್ ಅಲ್ಲಿ ಮಾತಾಡಿ ಹಾಕ್ತಾ ಇದ್ದೀನಿ. ನಿಮ್ಮ ಊರಿನ ಬಗ್ಗೆ ತುಂಬಾ ಪ್ರಶ್ನೆಗಳನ್ನ ಕೇಳ್ಬಿಟ್ಟು ಉತ್ತರ ನಿಮ್ ಕಡೆಯಿಂದ ತಗೋಬೇಕು ಅಂತ ಇದ್ದೀನಿ. ಅಂತ ಪರ್ಸನಲ್ ಕ್ವಶನ್ಗಳು ಏನು ಕೇಳೋದಿಲ್ಲ ರೀ. ನಾನ್ ಕೇಳುವಂತ ಪ್ರಶ್ನೆಗಳು ಯಾವ ತರ ಇರುತ್ತೆ? ಉಡುಪಿ ಅನ್ನೋದು ಒಂದು ಜಿಲ್ಲೆ, ಇದರಲ್ಲಿ ಕಡೆಕಾರು, ಕಾಟ್ಪಾಡಿ ಅನ್ನುವಂತ ಎರಡು ಊರಿನ ಹೆಸರು ತಗೊಂಡ್ಬಿಟ್ಟು ಈ ಊರಿನಲ್ಲಿರುವಂತ ನಿಮ್ಮ ಜೊತೆಗೆ ನೇರವಾಗಿ ಮಾತಾಡ್ತಾ ಇದ್ದೀನಿ. ಆದ್ರೆ ಇಲ್ಲಿ ಈ ಊರಿನಲ್ಲಿ ನಿಮ್ಮ ಡೈಲಿ ಆಕ್ಟಿವಿಟಿಗಳ ಬಗ್ಗೆ, ನಿಮ್ಮ ಲೈಫ್ ಹೇಗಿದೆ, ಇನ್ನೂ ತುಂಬಾ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಇದ್ದೀನಿ. ನನ್ನ ಮನಸ್ಸಲ್ಲಿರುವಂತ ಮಾತುಗಳನ್ನು ನಿಮ್ಮ ಜೊತೆಗೆ ನೇರವಾಗಿ ಮಾತಾಡ್ಬೇಕು ಅಂತ ಇದ್ದೀನಿ. ಎಷ್ಟೋ ವಿಷಯಗಳನ್ನ ಶೇರ್ ಮಾಡ್ಬೇಕು ಅಂತ ಇದ್ದೀನಿ. ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ರೀ. ನಿಮ್ಮ ಊರಿಗೆ ನನ್ನ ವಿಡಿಯೋ ಹೋದ್ರೆ ನೀವು ನನ್ನ ಮಾತನ್ನ ಕೇಳಿದ ಮೇಲೆ ನೀವೇ ಎಷ್ಟು ಸಂತೋಷ ಆಗ್ತೀರಾ, ಎಲ್ಲದನ್ನ ಕೇಳಿ ತಿಳ್ಕೋಬೇಕು ಅಂತ ಇದ್ದೀನಿ. ಇದು ನನ್ನ ಮೊದಲನೇ ವಿಡಿಯೋ, ಇದು ನನ್ನ ಇಂಟ್ರೊಡಕ್ಷನ್ ವಿಡಿಯೋನೇ ಅಂತ ತಿಳ್ಕೊಂಡ್ಬಿಡಿ. ಇದು ಏನಾದ್ರು ಬಂದ್ರೆ ಇದಕ್ಕೆ ನಾನು ಇಲ್ಲಿವರೆಗೂ ಏನೇನ್ ಮಾತುಗಳನ್ನ ಹೇಳಿದ್ದೀನಲ್ಲ, ಇದಕ್ಕೆ ಒಂದಲ್ಲ ಒಂದು ರಿಯಾಕ್ಷನ್ ನೀವು ಕೊಟ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರ್ದ್ಬಿಟ್ಟು ಹೇಳಿದ್ರೆ ನನಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ. ನಾನು ನಿಮ್ಮ ಊರಿನ ಜನರಿಗೆ ಮಾತಾಡಿದ್ದೆ ಅಂತ ಹೇಳಿ ನಾನು ಕೂಡ ಖುಷಿ ಪಡ್ಬೋದು. ಕರೆಕ್ಟಾ? ಅದೇ ಒಂದು ಕಾರಣಕ್ಕೆ ಇವತ್ತು ಈಗ ಮಾತುಗಳನ್ನ ಸ್ಟಾರ್ಟ್ ಮಾಡಿ ನಿಮ್ಮ ಜೊತೆಗೆ ಮಾತಾಡುವಂತ ಪ್ರಯತ್ನ ಮಾಡಿದ್ದೀನಿ. ನಂದೊಂದು ಸಣ್ಣ ರಿಕ್ವೆಸ್ಟ್ ರೀ, ನನಗೆ ನಿಮ್ಮ ಊರಿನ ಬಗ್ಗೆ ತಿಳ್ಕೋಬೇಕು ಅಂತ ತುಂಬಾ ಕುತೂಹಲ ಇದೆ. ಅಂದ್ರೆ ನಾನು ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದ್ರೆ ಅದು ಬೇರೆ ವಿಷಯ, ನಾನು ಅದನ್ನ ಹೇಳ್ತೀನಿ. ನಾನು ಹೇಳಿದ್ಮೇಲೆ ನಿಮ್ಗೆ ಖುಷಿ ಆಗ್ಬೋದು. ಆದ್ರೆ ನೀವು ನಿಮ್ಮ ಊರಿನ ಬಗ್ಗೆ ನನಗಿಲ್ಲಿ ಬರೆದ್ಬಿಟ್ಟು ಹೇಳಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ. ನಿಮ್ಮ ಊರಿನ ಬಗ್ಗೆ ನಾನು ನಿಮ್ಮ ಕಡೆಯಿಂದ ನೇರವಾಗಿ ತಿಳ್ಕೊತೀನಿ, ನೀವು ಕೂಡ ಖುಷಿ ಆಗ್ತಿರಲ್ವಾ ನಿಮ್ಮ ಊರಿನ ಬಗ್ಗೆ ಹೇಳೋದಕ್ಕೆ. ಇವಾಗ ನೋಡಿ, ನಾನು ಬೆಂಗಳೂರಿನಲ್ಲಿದ್ದೀನಿ. ನಾನು ಬೆಂಗಳೂರು ಬಗ್ಗೆ ಹೇಳಿದ್ರೆ ನಿಮಗೆ ಕೇಳಿದ್ರೆ ಖುಷಿ ಆಗುತ್ತೆ. ಯಾಕೆ ಹೇಳಿ, ನಾನು ಬೆಂಗಳೂರಿನಿಂದ ಮಾತಾಡ್ತಾ ಇದ್ದೀನಿ. ಅದೇ ಥರನೇ
ಈಗ ನಿಮ್ಮ ಊರು ಉಡುಪಿ ಇದೆ ಅಂತ ಹೇಳಿದರೆ ಉಡುಪಿನವರು ನೀವು ಆಗಿರ್ತೀರ ಕರೆಕ್ಟ್. ಆ ಉಡುಪಿನಲ್ಲಿ ಹೇಗಿದೆ, ನಿಮ್ಮ ಲೈಫ್ ಹೇಗಿದೆ ಅಂತ ನಾನು ನಿಮಗೆ ನೇರವಾಗಿ ಕೇಳಿದ್ರೆ ನೀವು ಬರೆದ್ಬಿಟ್ಟು ಹೇಳ್ತೀರಲ್ವ, ಅದು ಓದಿದ ಮೇಲೆ ನನಗೆ ಖುಷಿ ಆಗುತ್ತೆ. ಈಗ ಕಾಟ್ಪಾಡಿನಲ್ಲಿರೋ ನೀವು, ನಾನು ನಿಮ್ಮ ಊರಿನ ಬಗ್ಗೆ, ನಿಮ್ಮ ಊರು ತಾಲೂಕು ಅಥವಾ ಈ ಊರಿನಲ್ಲಿ ನಿಮ್ಮ ಮನೆ ಎಲ್ಲಿದೆ, ಹೇಗಿದೆ, ನಿಮ್ಮ ಲೈಫ್ ಹೇಗಿದೆ, ನೀವು ಊಟ ಏನು ಮಾಡ್ತೀರಾ, ನಿಮ್ಮ ಊರಿನ ಹಬ್ಬ ಯಾವುದು ಅಂತ ನೇರವಾಗಿ ನಿಮಗೆ ಕೇಳಿದರೆ ಹೇಗೆ ಖುಷಿ ಆಗುತ್ತೆ ಹೇಳಿ. ಅದೇ ಥರನೇ ನಾನು ನಿಮ್ಮ ಜೊತೆಗೆ ನೇರವಾಗಿ ಕೇಳಿ ತಿಳ್ಕೋಬೇಕು ಅಂತ ಇದ್ದೀನಿ. ಬರೀ ಅದೇ ಊರಾಗ ಅಕ್ಕಪಕ್ಕದಲ್ಲಿರುವಂಥ ಪ್ರತಿಯೊಂದು ಊರಿನ ಹಳ್ಳಿನಲ್ಲಿರುವಂಥ ಪ್ರತಿಯೊಬ್ಬರಿಗೂ ಮಾತಾಡಿಸ್ಬೇಕು ಅಂತ ಇದ್ದೀನಿ. ಆದರೆ ಉತ್ತರ ಕೊಡೋದು ಮಾತ್ರ ಮರಿಬೇಡಿ.